ಆ ಹಿನ್ನೆಲೆಯಲ್ಲಿ ಏಕೆಂದರೆ ನಮ್ಮ ಪಕ್ಷದ ವತಿಯಿಂದ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ NDA ಅಲಯನ್ಸ್ನಲ್ಲಿ 3 ಸ್ಥಾನಗಳಲ್ಲಿ ನಮ್ಮ ಒಂದು ಸ್ಪರ್ಧೆ ಇರತಕ್ಕಂಥದ್ದು. ನಾವು NDA ಅಲಯನ್ಸ್ನಲ್ಲಿ ಇದ್ದಂಥ ಈ ಒಂದು ಸನ್ನಿವೇಶದಲ್ಲಿ ಇಡೀ ದೇಶದಾದ್ಯಂತ ಜನತೆಯಲ್ಲಿರ್ತಕ್ಕಂಥ ಭಾವನೆ, ಮಾಧ್ಯಮದ ಸ್ನೇಹಿತರಲ್ಲೂ ಇರ್ತಕ್ಕಂಥ ಭಾವನೆ, ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ NDA ಸರ್ಕಾರ ಬರ್ತಕ್ಕಂಥದ್ದು ಇವತ್ತು ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾವು ಕೇವಲ 3 ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಆ ಪ್ರಣಾಳಿಕೆಯ ಕಾರ್ಯಕ್ರಮಗಳನ್ನು ನಾವು 3 ಶಾಸಕರುಗಳನ್ನು, ಲೋಕಸಭಾ ಸದಸ್ಯರನ್ನು, ನಮಗೆ ನಂಬಿಕೆ ಇದೆ 3 ಲೋಕಸಭೆಯಲ್ಲಿ ನಾವು ಜನತೆ ಈ ಕ್ಷೇತ್ರಗಳಲ್ಲಿ ನಮಗೆ ಜಯವನ್ನು ತಂದುಕೊಡ್ತಾರೆ. ಅದಕ್ಕೆ ಕಾರಣ ಇವತ್ತು BJP ಮತ್ತು JDSನ ಮೈತ್ರಿ, ನರೇಂದ್ರ ಮೋದಿಯವ್ರ ಬಗ್ಗೆ ದೇಶದಾದ್ಯಂತ ಇರತಕ್ಕಂಥ ಅವರು ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಒಂದು ಒಲವು, ಇದು ಎಲ್ಲ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗುರಿಯೇನು ಹೊಂದಿದ್ದೇವೆ. ನಮ್ಮ 3 ಲೋಕಸಭಾ ಸದಸ್ಯರು ಇವತ್ತು ನಾವೇನು ಚುನಾವಣೆಗೆ ಅಭ್ಯರ್ಥಿ ಮಾಡ್ತಾ ಇದ್ದೇವೆ. ನಮ್ಮ ಪ್ರಣಾಳಿಕೆಯನ್ನು ಬಹುಶಃ ನಾವಿವತ್ತು ಘೋಷಣೆ ಮಾಡಿದ್ರು ಅದನ್ನು ಯಾರೂ ಸಹ ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಳ್ತಕ್ಕಂಥದ್ದು ಕಷ್ಟ ಇದೆ. ನಾನಿರ್ತಕ್ಕಂಥ ವಾಸ್ತವಾಂಶವನ್ನು ಒಪ್ಕೊಳ್ಳೇಬೇಕು ನಾವು. ಏಕೆಂದರೆ ನಾವು ನೇರವಾಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕೈನಲ್ಲಿಲ್ಲ. ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಗುರಿ ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಮ್ಮ ಲೋಕಸಭಾ ಸದಸ್ಯರುಗಳ ಮೇಲೆ ಕೆಲವು ರಾಜಕೀಯ ಹೇಳಿಕೆಗಳನ್ನು ಗಮನಿಸಿದ್ದೇವೆ ನಾವು. 28 ಲೋಕಸಭಾ ಸದಸ್ಯರುಗಳಿದ್ದರು. ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಹಲವಾರು ಕೇಂದ್ರ ಸರ್ಕಾರದ ನೆರವುಗಳಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇತ್ತೀಚೆಗಂತೂ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಜನತೆ ಮುಂದೆ ಆ ಒಂದು ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ಅಪ್ರಚಾರಗಳನ್ನು ಮತ್ತು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ ನಂತರವೂ ನಮ್ಮ ರಾಜ್ಯದ ನೀರಾವರಿಯ ಒಂದು ಯೋಜನೆಗಳ ವಿಷಯದಲ್ಲಿ ನಮ್ಮ ನಾಡಿನ ರೈತರಿಗೆ ಆಗಿರತಕ್ಕಂಥ ಒಂದು ನಿರ್ಲಕ್ಷ್ಯದ ಒಂದು ವಾತಾವರಣ, ನಮ್ಮ ರಾಜ್ಯಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಇಲ್ಲಿಯವರೆಗೆ ಒಂದು ಸಮಪಾಲನ್ನು ಕೊಡ್ತಕ್ಕಂಥದ್ರಲ್ಲಿ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಏನಿದೆ. ನಮ್ಮ ಲೋಕಸಭಾ ಸದಸ್ಯರುಗಳು ಧ್ವನಿಯನ್ನೇ ಎತ್ತಲಿಲ್ಲ ಅಂತಕ್ಕಂಥದ್ದನ್ನು ಪಾಪ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸುದೀರ್ಘವಾಗಿ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾಗ 28ಕ್ಕೆ 28 ಸ್ಥಾನಗಳನ್ನು ಸತತವಾಗಿ ನಿರಂತರವಾಗಿ ಬಹುಶಃ 1977ನೇ ಇಸ್ವಿಯವರೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಅವರದೇ ಇದ್ದಾಗಲೂ ನಮ್ಮ ರಾಜ್ಯದ ಕೃಷ್ಣಾ ನೀರಾವರಿ ಯೋಜನೆ ಇರ್ಬೋದು, ಕಾವೇರಿ ನೀರಾವರಿ ಯೋಜನೆ ಇರ್ಬೋದು, ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಕೇಂದ್ರ ರಾಜ್ಯ ಎರಡರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯದ ಒಂದು ಮನವಿಗಳಿಗೆ ಪುರಸ್ಕಾರ ದೊರಕಿದೆ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಈಗೇನು ಚರ್ಚೆ ಮಾಡ್ತಾ ಇದ್ದಾರೆ? ನಿಮ್ಮ ಕೈನಲ್ಲೇ ನಿರಂತರವಾಗಿ ಸುಮಾರು 40-45 ವರ್ಷ ಕೇಂದ್ರ ರಾಜ್ಯ ಎರಡೂ ನಿಮ್ಮ ಕೈಲೇ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು
ಅಂದಿನ ಪ್ರಧಾನಮಂತ್ರಿಗಳಾಗಿ ಬಂದು ಅಪ್ಪರ್ ಕೃಷ್ಣ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ 1962. ಶಂಕುಸ್ಥಾಪನೆ ನೆರವೇರಿಸಿದ್ದೇ ಕಾಂಗ್ರೆಸ್ನ ಕೀರ್ತಿ. ನಂತರ ಏನಾಯಿತು? ದೇವೇಗೌಡರು ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಪ್ರಧಾನಮಂತ್ರಿಗಳಾಗೋವರೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಪರಿಸ್ಥಿತಿಗಳು ಏನಿತ್ತು, ಕಾವೇರಿ ನೀರಿನ ಸಮಸ್ಯೆಗಳು ಯಾವ ರೀತಿ ಇತ್ತು, ದೇವೇಗೌಡರು ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಯ ಕಲಾಪದಲ್ಲಿ ಒಂದು ಪಕ್ಷೇತರ ಸದಸ್ಯರಾಗಿ ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ ಕಾವೇರಿ ನೀರಿನ ವಿಷಯದಲ್ಲಿ ಯಾವೊಂದು ಹೋರಾಟ ಮಾಡ್ಕೊಂಬಂದಿದ್ದಾರೆ ಅವರು ನಿರಂತರವಾಗಿ, ಅದರ ಪ್ರತಿಫಲ ಹೇಮಾವತಿ, ಆರಂಗಿ ಜಲಾಶಯಗಳ ನಿರ್ಮಾಣ ಆದಂಥದ್ದೇನಿದೆ, ಇದೆಲ್ಲ ಒಂದು ಇತಿಹಾಸಗಳಿದೆ. ಇವತ್ತು ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾರಾಯಣಪುರ ಡ್ಯಾಮ್ ಇರಬಹುದು, ಹಲವಾರು ನೀರಾವರಿ ಯೋಜನೆಗಳಿಗೆ ದೇವೇಗೌಡರು ಕೊಟ್ಟಂಥ ಕೊಡುಗೆ ಬಹುಶಃ ಮುಂದಿನ ಒಂದು ಇತಿಹಾಸಕಾರರು ಅದನ್ನು ಇತಿಹಾಸದ ಪುಟಗಳಲ್ಲಿ ಪುಣ್ಯಾತ್ಮನ ಯಾರಾದರೂ ಬರೀತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ. ಇಲ್ಲಿ ಇವತ್ತು ನಮ್ಮ ಮೈತ್ರಿಯನ್ನು BJPಯ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ದೆ, ಯಾವ ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರುಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಬಹುಶಃ ನೆನ್ನೆ ತುಮಕೂರಿನ ಒಬ್ಬ ನಮ್ಮಲ್ಲೇ ಇದ್ದಂಥ ಶಾಸಕರು ಪದ ಬಳಕೆಗಳನ್ನು ಏನು ಮಾಡಿದ್ದಾರೆ ಗಮನಿಸಿದ್ದೇನೆ ಟಿ ವಿಗಳಲ್ಲಿ. ನಿನ್ನೆ ಮೊನ್ನೆ ಭಾಷಣದಲ್ಲಿ ನಮ್ಮ ಹಳೆ ಸ್ನೇಹಿತ ಗುಬ್ಬಿಯ ಶಾಸಕರು ಲೋಕಸಭಾ ಸದಸ್ಯರ ಬಗ್ಗೆ ಏನು ಚರ್ಚೆ ಮಾಡಿದ್ರು, ಯಾವ ಪದ ಬಳಕೆ ಮಾಡಿದ್ದಾರೆ, ಇದೆಲ್ಲ ಗಮನಿಸಿದ್ದೇನೆ. ಇವತ್ತು ಆ ಲೋಕಸಭಾ ಸದಸ್ಯರುಗಳ ಮೇಲೆ ಈ ರಾಜ್ಯದಲ್ಲಿ ಏನು ಚರ್ಚೆ ನಡೀತಾ ಇದೆ, ಈ ರಾಜ್ಯದಲ್ಲಿ 77 ವರ್ಷಗಳಲ್ಲಿ ಲೋಕಸಭಾ ಸದಸ್ಯರಿಗೂ ಧ್ವನಿ ಇದೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಮುಂದೆ ಇವತ್ತು ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮೈತ್ರಿಯ ನಮ್ಮ ಈ ಒಂದು ಒಡಂಬಡಿಕೆ ಏನಿದೆ, ಇಲ್ಲಿ ನಾವು ಯಾವುದೋ 2-3 ಸ್ಥಾನ ತೆಗೆದುಕೊಂಡು ಗೆಲ್ಲಬೇಕು ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಾಡಿನ ನನ್ನ ರೈತ ಬಂಧುಗಳಿಗೆ, ನಾಡಿನ 6.5 ಕೋಟಿ ಜನತೆಯ ಮುಂದೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ಮೈತ್ರಿಯ ಉದ್ದೇಶ ಈ ರಾಜ್ಯದಲ್ಲಿ ನಾವು ಸ್ವತಂತ್ರವಾಗಿ ಸರ್ಕಾರವನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಅದನ್ನು ಸಾರ್ವಜನಿಕವಾಗಿ ಒಪ್ತೇನೆ. ಜನತೆ ಮುಂದೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು, ಜನತೆಯ ಬೆಂಬಲವನ್ನು ಪಡೀಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ ಒಂದು ಪ್ರಾದೇಶಿಕ ಪಕ್ಷವಾಗಿ. ಈ ಹಿನ್ನೆಲೆಯಲ್ಲಿ ಇವತ್ತು BJPಯ ಒಂದು ಮೈತ್ರಿತ್ವದ ಮುಖಾಂತರ NDA ಅಲಯನ್ಸ್ ಪಾರ್ಟ್ನರ್ಗಳಾಗಿ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಇವತ್ತು ಅಪ್ಪರ್ ಕೃಷ್ಣ ಇರಲಿ, ಅಪ್ಪರ್ ಭದ್ರಾ ಇರಲಿ, ಮಾದಾಯಿ ಇರಲಿ, ಕಾವೇರಿಯ ಒಂದು ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೇಕೆದಾಟಿನ ಬಗ್ಗೆ ಹಲವಾರು ವರ್ಷಗಳಿಂದ ಚರ್ಚೆ ಏನಾಗ್ತಾ ಇದೆ. ಮೊನ್ನೆ ದೇವೇಗೌಡರು ಸಹ ಇದರ ಬಗ್ಗೆ ನಿಮ್ಮಲ್ಲಿ ಉದ್ದೇಶಿಸಿ ಸುದೀರ್ಘವಾಗಿ ಏನು ಮಾತನಾಡಿದ್ದಾರೆ. ಈ ಎಲ್ಲ ಯೋಜನೆಗಳನ್ನು ಅಕ್ಕಪಕ್ಕದ ರಾಜ್ಯಗಳಿಗೆ ಯಾವುದೇ ರೀತಿಯ ಅನ್ಯಾಯಕ್ಕೆ ಅವಕಾಶ ಕೊಡದೆ ಅವ್ರಿಗೂ ನ್ಯಾಯ ದೊರಕಬೇಕು. ನಾನು ಅವ್ರ ನೀರನ್ನು ಕಿತ್ಕೋತೀವಿ ಅಂತಕ್ಕಂಥದ್ದನ್ನು ಹೇಳಲ್ಲ. ನಾನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನೀವು ಬದುಕಬೇಕು, ನಾವು ಬದುಕಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ಏನಿದೆ, ನಾನು ನಾಡಿನ ಜನತೆಗೆ 28ಕ್ಕೂ 28 ಲೋಕಸಭಾ ಸದಸ್ಯರು BJP JDSನ ಅಭ್ಯರ್ಥಿಗಳನ್ನು ತಾವು ಆಯ್ಕೆ ಮಾಡಿ ಕಳಿಸ್ಕೊಡಿ. ಮುಂದಿನ 5 ವರ್ಷದಲ್ಲಿ ನಾನು ಪ್ರಣಾಳಿಕೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನಾಡಿನ ಜನತೆಯ ಮುಂದೆ ನಿಮ್ಮ ಮುಖಾಂತರ ಇವತ್ತು ಈ ಸಂದೇಶ ಕೊಡ್ತಾ ಇದ್ದೇನೆ. ಯಾವ ಕರ್ನಾಟಕದ ಲೋಕಸಭಾ ಸದಸ್ಯರಿಗೆ ಧ್ವನಿ ಇಲ್ಲ ಇವರಿಗೆ ಅಂತಕ್ಕಂಥದ್ದು ಚರ್ಚೆ ಏನಿದೆ, ಕರ್ನಾಟಕದ ಲೋಕಸಭಾ ಸದಸ್ಯರಿಗೂ ಧ್ವನಿ ಇದೆ, ಗಟ್ಟಿತನ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸಬೇಕು ಅಂತಲೇ ಇವತ್ತು ಈ ಒಂದು ಮೈತ್ರಿಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ.
ನಾವು ಸ್ವತಂತ್ರವಾಗಿ 28 ಸ್ಥಾನದಲ್ಲಿ ಚುನಾವಣೆಗೆ ಅಭ್ಯರ್ಥಿಗಳು ನಿಲ್ಲಿಸಿ ಚುನಾವಣೆ ನಡೆಸ್ತಕ್ಕಂಥ ಆರ್ಥಿಕ ಶಕ್ತಿಗಳು ನಮಗಿಲ್ಲ, ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆ ಹಿನ್ನೆಲೆಯಲ್ಲೇ ನಾಡಿನ ಜನತೆಯ ಹಿತದೃಷ್ಟಿಗೋಸ್ಕರವಾಗಿ ಇವತ್ತೇನು ಅನ್ಯಾಯ ಆಗಿದೆ, ಆ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ಮೈತ್ರಿಯ ಒಡಂಬಡಿಕೆ ಮಾಡಿದ್ದೇವೆ. ಈ ನೀರಾವರಿ ಯೋಜನೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದವರು ನಮಗೆ ಕೊಟ್ಟಂಥ ಹಣವನ್ನು ಇವತ್ತು ಕೊಟ್ಟಿಲ್ಲ, ಅನ್ಯಾಯ ಮಾಡಿದ್ದಾರೆ, ಇದೆಲ್ಲ ಏನು ಕೂಗು ಹೇಳ್ತಾ ಇದ್ದಾರೆ. ಅದೆಂಥ ಆ ಎಲ್ಲ ಕೂಗುಗಳಿಗೆ ಸಂಪೂರ್ಣವಾಗಿ ವಿರಾಮ ಹೇಳಲಿಕ್ಕೆ ಈ ಸರ್ಕಾರಕ್ಕೆ ಯೋಜನೆಗಳನ್ನು ಯಾವ ರೀತಿ ತಯಾರು ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಇಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಕನಿಷ್ಠ ತಿಳುವಳಿಕೆ ಇಲ್ಲ ಇವರಿಗೆ. NDRFನ ಹಣ ಅಂತ ಹೇಳ್ತಾರೆ. ನಿಮ್ಮ ಆಯೋಗ ಏನು ಮಾಡಿದ್ದಾರೆ ಅಂತಕ್ಕಂಥ ನಾವೆಲ್ಲ ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹಿಂದೆ ಹಲವಾರು ಬಾರಿ ಇಂಥ ಒಂದು ಬರಗಾಲದ ಪರಿಸ್ಥಿತಿಗಳಲ್ಲಿ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾವೆ ನಮ್ಮ ಮುಂದೆ ಇದೆ. ನಿಮ್ಮಲ್ಲಿರ್ತಕ್ಕಂಥ ಲೋಪಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರತಿನಿತ್ಯ ನಿಮ್ಮ ದಾಳಿ ನೋಡ್ತಾ ಇದ್ದೇನೆ. ಈಗ ನೀವು 6,000 ಕೋಟಿ ಹೇಳಿದ್ದೀರಿ, ಬೆಂಗಳೂರಿನ ಕೆರೆ ರಿಜುವೆನೇಟ್ಗೆ 3,000 ಕೋಟಿ, ಪೆರಿಫೆರಿಯಲ್ ರಿಂಗ್ ರೋಡ್ಗೆ 3,000 ಕೋಟಿ, 15ನೇ ಹಣಕಾಸು ಆಯೋಗ ಹೇಳಿದರು 6,000 ಕೋಟಿ ಕೊಡ್ತೀವಿ ಅಂತ ಹೇಳಿ, ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ನ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದೀರಿ? ಇಲ್ಲಿ ಕೇಂದ್ರ ಸರ್ಕಾರ 3,000 ಕೋಟಿ ರಿಲೀಸ್ ಮಾಡಿದ್ರೆ ಆ 3,000 ಕೋಟಿಯನ್ನು ಯೋಜನೆಗೆ ಹಣ ಹಾಕಿ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕಲ್ಲ. ಎಷ್ಟು ಹಣ ಇಟ್ಕೊಂಡಿದ್ದೀರಿ ಕೊಡೋದಕ್ಕೆ? ನಿಮ್ಮಲ್ಲೇ ನ್ಯೂನ್ಯತೆ ಇಟ್ಕೊಂಡು ಪೆರಿಫೆರಿಯಲ್ ರಿಂಗ್ ರೋಡ್ಗೆ 3,000 ಕೊಟ್ಟಿದ್ದು ಕೊಡಲಿಲ್ಲ, 15ನೇ ಹಣಕಾಸು ಆಯೋಗ ಅಂತ ಹೇಳ್ತೀರಿ. 27,000 ಕೋಟಿ ಹಣ ಬೇಕು ಇವತ್ತು ಆ ಯೋಜನೆಗೆ. ಆ 27,000 ಕೋಟಿ ಹಣ ಅದಕ್ಕೆ ಹೊಂದಿಸ್ಬೇಕಲ್ಲ, ಏನು ಮಾಡಿದ್ದೀರಿ? ಎಷ್ಟಿಟ್ಟಿದ್ದೀರಿ? ಇವತ್ತು ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ಗೆ ಏನು ಹಣ ಬೇಕಾಗಿದೆ? ಎಲ್ಲಿದೆ ದುಡ್ಡು? ಎಲ್ಲಿಟ್ಟಿದ್ದೀರಿ ಸರ್ಕಾರದ ಬಜೆಟಲ್ಲಿ? ನಿಮ್ಮಲ್ಲಿ ಲೋಪದೋಷಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಸರಿಯಾಗಿ ತಯಾರು ಮಾಡದೆ ನಿಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕೆರೆಗಳ ಒಂದು ರಿಜರ್ವೇನೇಟ್ಗೆ ಏನು ನಿಮ್ಮ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ? ಆ 3,000 ಕೋಟಿ ತರಲಿಕ್ಕೆ ಅಲ್ಲೇನು ಅರ್ಜಿ ಕೊಟ್ಕೊಂಡಿದ್ದೀರಿ ಆ ಕಾರ್ಯಕ್ರಮಗಳಿಗೆ? ಇವತ್ತು ಈ ಎಲ್ಲ ಒಂದು ಪರಿಸ್ಥಿತಿಗಳೇನಿದೆ, ನಮ್ಮಲ್ಲೇ ಕೆಲವು ದೋಷಗಳೇನಿದೆ, ಅದನ್ನು ಸರಿಪಡಿಸ್ಕೊಂಡು ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಮುಂದಿನ 5 ವರ್ಷದಲ್ಲಿ ನಾಡಿಗೆ ಆಗಿರತಕ್ಕಂಥ ಹಲವಾರು ಲೋಪಗಳೇನಿದ್ದಾವೆ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಮೈತ್ರಿಯ ಹೊಂದಾಣಿಕೆ. ಅದರಿಂದ 28 ಲೋಕಸಭಾ ಸದಸ್ಯರನ್ನ ಈ ಬಾರಿ ಎರಡೂ ಪಕ್ಷದಿಂದ ನಾಡಿನ ಜನತೆಯನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಮನವಿ ನಿಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಪ್ರಣಾಳಿಕೆಗೆ ಸಂಬಂಧಪಟ್ಟಾಗಿ ತಮಿಳುನಾಡವ್ರು ನಡ್ಕೊಂಡಂಥ ರೀತಿ ಏನಿದೆ ಅದಕ್ಕೆ ಹೇಳ್ತಾ ಇದ್ದೇನೆ. ನಮ್ಮ ಜವಾಬ್ದಾರಿ, ನಾವು ಇದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಡಿನ ಜನತೆ ಏನು ಶಿಕ್ಷೆ ಕೊಟ್ಟರು ತಗೊಳ್ಳಿಕ್ಕೆ ತಯಾರಾಗಿದ್ದೇನೆ ನಾವು ಇದೊಂದು ಸವಾಲಿದೆ ನಮ್ಮ ಪಕ್ಷಕ್ಕೆ. ದೇವೇಗೌಡರು ಪ್ರಧಾನಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ಕನ್ನಡ ನಾಡಿನ ಒಂದು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆ. ಕೋರ್ ಕಮಿಟಿ ಮೀಟಿಂಗ್ ಬಳಿಕ ಮೈತ್ರಿಯ ಉದ್ದೇಶ, ಗುರಿ ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ರು. ಮೈತ್ರಿ ಧರ್ಮ ಪಾಲನೆಗೆ JDSನ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂಥೇಳಿ HD ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರು.